ಹಾಸನ ಜಿಲ್ಲೆಯ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯ ಕಣ್ರಿ. ಹೌದು, ಇದು ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ. ಬೇಲೂರಿನ ಯಗಚಿ ನದಿಯ ದಡದಲ್ಲಿ 1117 ಸೆಂಟಿಮೀಟರ್ನಲ್ಲಿ ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದರು ಎಂದು ಇಲ್ಲಿ ಪ್ರತೀತಿ ಇದೆ ಕಣ್ರಿ. ಹೌದು, ಹಾಸನ ಜಿಲ್ಲೆಯ ಬೇಲೂರು ದೇವಾಲಯದ ವೈವಿಧ್ಯಮಯ ಸ್ತಂಭಗಳು. ಒಂದೇ ದೇವಸ್ಥಾನದಲ್ಲಿ ಇಷ್ಟೊಂದು ವೈವಿಧ್ಯಮಯ ಸ್ತಂಭ ನೋಡಲು ಸಿಗುವುದು ಬಲು ಅಪರೂಪ. ರಾಜ ವಿಷ್ಣುವರ್ಧನ ಈ ದೇವಾಲಯವನ್ನು ನಿರ್ಮಿಸಿದ್ದನು ಎಂದು ಇಲ್ಲಿ ಐತಿಹಾಸಿಕ ಇತಿಥಿ ಇದೆ ಕಣ್ರಿ. ಹೌದು, ಚೆನ್ನಕೇಶವ ದೇವಾಲಯವು ಯಗಚಿ ನದಿಯ ದಡದಲ್ಲಿ 1117 ಸೆಂಟಿಮೀಟರ್ನಲ್ಲಿ ಈ ದೇವಾಲಯವು ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದ ಎಂಬ ಇತಿಹಾಸ ಇಲ್ಲಿದೆ. ಒಂದೇ ದೇವಾಲಯದಲ್ಲಿ ವೈವಿಧ್ಯಮಯ ಸ್ತಂಭಗಳನ್ನು ನೀವು ಇಲ್ಲಿ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ನೋಡಸಿಗುತ್ತದೆ. ಹೌದು ಕಣ್ರಿ, ಬಲು ಅಪರೂಪದ ಈ ದೇವಾಲಯ ಅಷ್ಟೊಂದು ಸುಂದರವಾಗಿದೆ ಎಂದರೆ ಆ ಕಾಲದಲ್ಲಿಯೇ ಒಂದೊಂದು ಕಂಬಗಳು ಒಂದೊಂದು ಇತಿಹಾಸದ ಕಥೆಗಳನ್ನು ಇಲ್ಲಿ ಹೇಳುತ್ತದೆ. ಈ ದೇವಾಲಯ ಆ ಸೌಂದರ್ಯದ ಕಣಜವೆಂದೇ ಇಲ್ಲಿ ಬಿಂಬಿತವಾಗಿದೆ ಕಣ್ರಿ. ಹೌದು, ಇದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿರುವ ಶ್ರೀ ಚೆನ್ನಕೇಶವ ದೇವಾಲಯ. ರಾಜ ವಿಷ್ಣುವರ್ಧನ್ ಆ ಕಾಲದಲ್ಲಿಯೇ ಎಂಥ ವೈವಿಧ್ಯಮಯ ಚಿತ್ರಕಲೆ ಇಲ್ಲಿ ಮೈಗೂಡಿಸಿಕೊಂಡು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯ ನೋಡಲು 2 ಕಣ್ಣುಗಳು ಸಾಲದು ಕಣ್ರಿ. ಒಂದೊಂದು ಕಂಬಗಳು ಒಂದೊಂದು ನಮ್ಮ ಈ ರಾಜ್ಯದ ಇತಿಹಾಸವನ್ನು ಇಲ್ಲಿ ಸಾರುತ್ತಿದೆ. ಇದೇ ಶ್ರೀ ಚೆನ್ನಕೇಶವ ದೇವಾಲಯ.